ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ BNK ಎಕ್ಸ್‌ಪ್ರೆಸ್ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ಬಾಗಲಕೋಟೆಯಿಂದ ಮಹತ್ವದ ಸುದ್ದಿಯೊಂದು ಹೊರಬಂದಿದೆ. ದಲಿತ ಸಂಘರ್ಷ ಸಮಿತಿ ಕಚೇರಿಯಲ್ಲಿ ಮೂಕನಾಯಕ ದಿನಪತ್ರಿಕೆಯ ಪುನರಾರಂಭೋತ್ಸವದ ಪೂರ್ವಭಾವಿ ಸಭೆ ಅದ್ದೂರಿಯಾಗಿ ನಡೆಯಿತು. ಈ ಸಭೆಯನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಭೀಮವಾದ್ ಸಂಸ್ಥಾಪಕರಾದ ಆಯುಷ್ಮಾನ್ ಪರಶುರಾಮ್ ನೀಲನಾಯಕ್ ಉದ್ಘಾಟಿಸಿ ಮಾತನಾಡಿದರು. ಸಭೆಯಲ್ಲಿ ಮಾತನಾಡಿದ ಅವರು, ಸೈದ್ಧಾಂತಿಕ ನಾಯಕ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ದಲಿತ ಸಮುದಾಯದ ಪರವಾಗಿ ಅನೇಕ ಹೋರಾಟಗಳನ್ನು ನಡೆಸಿ ಒಂದು ಬಲವಾದ ನೆಲೆಯನ್ನು ನಿರ್ಮಿಸಿದ್ದರು ಎಂದು ಹೇಳಿದರು. ರಾಮಕೃಷ್ಣ ಹೆಗಡೆಯವರ ಆಡಳಿತದ ಅವಧಿಯಲ್ಲಿ ಯಾವುದೇ ಪ್ರಬಲ ವಿರೋಧ ಪಕ್ಷ ಇಲ್ಲದ ಸಂದರ್ಭದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಜನಸಾಮಾನ್ಯರ ಹಾಗೂ ದಲಿತರ ಪರ ಧ್ವನಿಯಾಗಿದ್ದರು. ಅವರ ಒಂದು ಕರೆಗೆಲೆ ಇಡೀ ಸರ್ಕಾರವೇ ನಡುಗುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿತ್ತು ಎಂದು ತಿಳಿಸಿದರು. ಅದೇ ಹೋರಾಟದ ಚಿಂತನೆಗಳನ್ನು ಮುಂದುವರಿಸುವ ಉದ್ದೇಶದಿಂದ ಮೂಕನಾಯಕ ದಿನಪತ್ರಿಕೆಯನ್ನು ಪುನರಾರಂಭಿಸಲಾಗುತ್ತಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷ ಸಿದ್ದು ಮಾದರ್, ರಾಜ್ಯ ಸಂಚಾಲಕ MG ನಾರಾಯಣ್, ಜಿಲ್ಲಾ ಸಂಚಾಲಕ ತುಳಸಪ್ಪ ನಿಲ್ನಾಯಕ್, ಬಾಗಲಕೋಟೆ ಸಂಘಟನಾ ಸಂಚಾಲಕ ಶ್ರೀಧರ್ ಮಾದರ್, ಮೈನು ಲೋಕಾಪುರ್ ಸೇರಿದಂತೆ ಅನೇಕ ಸಂಘಟಕರು ಭಾಗವಹಿಸಿದ್ದರು. ಇದೀಗ ಬಾಗಲಕೋಟೆಯಿಂದ ಬಂದಿರುವ ಪ್ರಮುಖ ಮಾಹಿತಿ ಇದು. ನೀವು ನೋಡುತ್ತಿರುವುದು BNK ಎಕ್ಸ್‌ಪ್ರೆಸ್ ನ್ಯೂಸ್. ಮುಖ ನೋಡ್ಕೊಂತ